ಫುಲ್ ವೈಬ್ ಕ್ರಿಕೆಟ್. ಆಮೇಲೆ ಈ ಕಾರ್ಡ್ ದಾಟ್ ಹೋಗ್ಬೇಕು ಇನ್ನೊಂದುವರೆಗೆ. ಕಾರ್ಡ್ ದಾಟೋಕ್ಕಿಂತ ಮುಂಚೆ ಫಸ್ಟ್ ಆಶೀರ್ವಾದ ತಗೊಳ್ಳಿ. ಒಬ್ಬೊಬ್ರು ಬಟ್ಟೆ ತೊಳೆಯೋದು ಹೆಂಗೆ ಗೊತ್ತಾ? ಮುಗಿಯಿತು ಗೈಸ್. ಇದು ಯಾರಿಗೆಲ್ಲ ನೆನಪಿದೆ ಹೇಳಿ? ಮಸ್ತ್ ಪಿಕ್ಚರ್ ಮಾತ್ರ. ನಾನು ಚಿಕ್ಕವನೊಳಗೆ ತುಂಬ ನೋಡ್ತಿದ್ದೆ. ಹೋಲಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ, ಎಂತ ಮಾಡೋದಂತಲೂ ಗೊತ್ತಿಲ್ಲ. ಬಟ್ಟೆ ಒಂದು ಒದಗ್ತಿದೆ. ಸೊ ಇವಾಗ ತಿಂಡಿ ತಿಂತಾ ಇದ್ದೆ. ಒಂದು ಈ ಕಡೆ ಮಗ ತಗೊಂಡು ಬಂದು ಕೊಟ್ಟಿದ್ದು. ಹೋಗೋಣ. ಫುಲ್ ತುಂಬ ಉಂಟು ಯಾರು ಹೋಗಲಿಕ್ಕೆ. ಆಲ್ರೆಡಿ ಹೋಗಿತ್ತಿದ್ದಾರೆ ಸ್ವಲ್ಪ. ಒಬ್ಬೊಬ್ರು ಬಟ್ಟೆ ತೊಳೆಯೋದು ಹೆಂಗೆ ಗೊತ್ತಾ? ಮುಗಿಯಿತು. ನಂಗೆ ಹಂಗೆ ಆಗಲ್ಲ ಯಾರು. ನಂಗೆ ಫುಲ್ ಕರೆಕ್ಟಾಗಿ ಉಜ್ಬೇಕು, ಇಲ್ಲಾಂದರೆ ಸ್ಯಾಟಿಸ್ಫೈ ಆಗೋಲ್ಲ. ಹೊಳ್ದಂಗೆ ಆಗಲ್ಲ. ಈ ಕೊಳೆನೂ ಹೋಗಿರಲ್ಲ. ಅವ್ರದ್ದು ಹೆಂಗೆ ಕೊಳೆ ಆಗುತ್ತೆ ದೇವ್ರಿಗೆ. ಗೈಸ್, ಮತ್ತೊಂದು ತಲೆ ಬಿಸಿ ನೋಡಿ. ಲಾಸ್ಟಲ್ಲಿ ಎಲ್ಲೂ ಜಾಗ ಇರಲ್ಲ ಭಾನುವಾರ ಆದರೆ. ಒಂದೇ ಒಂದು ಪ್ಲೇಸ್ ಖಾಲಿ ಇಲ್ಲ ಯಾರು. ಎಲ್ಲಿಗೆ ಹಾಕೋದು ನಾನು? ಅದಕ್ಕೆ ನಾನು ನೆನ್ನೆ ತೊಳಿಬೇಕಿತ್ತು. ನೆನ್ನೆ ಆಗಿದೆ. ನಾನು ನೆನ್ನೆ ಬಂದು ಎಲ್ಲ ಹೋಗಿ ಹಿಂಗೆ ಮಾಡಿನೇ ಸುತ್ತಾಗೋದಿತ್ತು. ಬಂದು ತೊಳೆಯೋದು ಎಲ್ಲ ಸೈಡ್ಗೆ ಹಾಕಿ ಇರೋದು ಒಣಗಿರೋದು. ಫೈನಲಿ ಬಟ್ಟೆ ಹೋಗ್ದಾಯ್ತಪ್ಪ. ಒಣಗ್ಸಾಯ್ತು. ಇನ್ನೋಗಿ ಬಿತ್ಕೊಳ್ಳೋದು ಅದೊಂದೇ ಕೆಲಸ ಇರೋದಿನ್ನು. ಇಲ್ಲ ನೋಡೋಣ ಯಾರೆಲ್ಲ ಏನೇನೆಲ್ಲ ಮಾಡ್ತಿದ್ದಾರೆ ಅಂತ ಸ್ವಲ್ಪ. ಸೊ ಗೈಸ್ ಬನ್ನಿ, ಇವತ್ತು ಸಂಡೇ ಹೆಂಗೆ ಕಾಣುತ್ತೆ ಹಾಸ್ಟೆಲ್ ಅಂತ ತೋರಿಸ್ತೀನಿ. ಫಸ್ಟ್ ಇವರು ಮೊಬೈಲೇ ಹೋಗ್ತದೆ ಎಲ್ಲರಿಗೂ, ಜಾಸ್ತಿ ಏನು ಮಾಡಲ್ಲ. ಆಮೇಲೆ ಈ ಕಾರ್ಡ್ ದಾಟ್ ಹೋಗ್ಬೇಕು ಇನ್ನೊಂದುವರೆಗೆ. ಕಾರ್ಡ್ ದಾಟೋಕ್ಕಿಂತ ಮುಂಚೆ ಫಸ್ಟ್ ಆಶೀರ್ವಾದ ತೊಗೊಳ್ಳಿ. ಆಶೀರ್ವಾದ ಸಿಕ್ಕಾದಿಲ್ಲ. ಈ ಕಡೆ ಬಂದರೆ ಮಕ್ಕಳಿಗೆ ಬೇಜಾರಿಲ್ಲಲ್ಲ ವೀಡಿಯೋ ಮಾಡಿದ್ರೆ. ವೀಡಿಯೋ ತೆಗಿಯೋಕೆ ಹೋದೆ, ಫುಲ್ ಸ್ಟೋರೇಜ್ ಫುಲ್ ಆಯಿತು ಅನ್ನೋ ಸರ್. ಆ ಕಡೆ ಅಂತ ಇಲ್ಲ, ಅದೇ ಪಬ್ಜಿ ಆಡ್ತಾರೆ ಫುಲ್ಲು. ಈ ಕಡೆ ಎಲ್ಲ ಆಟ ಆಡೋಕ್ಕೆ ಹೋಗಿದ್ದಾರೆ, ಒಬ್ಬ ಇಲ್ಲೇ ಇದ್ದಾನೆ. ಈ ಕಡೆ ಫುಲ್ ಪ್ಯೂರ್ ಇದ್ರು, ಅವ್ರು ಹೋಗಿದ್ದಾರೆ. ಇವ್ರಿಗೆ ಸಿಕ್ಕಿದೆ ಮೊಬೈಲ್. ಇವ್ರಿಗೆ ಮೊಬೈಲ್ ನೋಡ್ತಾ ಇರ್ತಾರೆ ಅಂತಲ್ಲ. ಅವ್ರಿಗೆ ಸಿಗೋದೇ ಕಷ್ಟದಲ್ಲಿ ಮೊಬೈಲು. ಸಿಕ್ಕಿದೆ ಅಂದರೆ ಪಾಪ ನೋಡಿ ಅಲ್ವಾ. ಆಮೇಲೆ ಬೇಕಾದರೆ ಸ್ವಲ್ಪ ಮೈಂಡ್ ರಿಫ್ರೆಶ್ ಮಾಡೋಕ್ಕೆ ಹೊರಗಡೆ ಬಂದು ಇಲ್ಲಿ ಕುತ್ಕೊಂಡು ಫುಲ್ ನೇಚರ್ ನೋಡ್ಬೋದು. ನೇಚರ್ ಅಂದರೆ ಬರೀ ಬಿಲ್ಡಿಂಗ್ ಅಲ್ಲ, ಇದು ಮನೆ ಕಾಣುತ್ತೆ. ಆ ಕಡೆ ಸ್ವಲ್ಪ ನೇಚರ್ ನೋಡ್ಬೋದು. ಗಾಡಿಯೆಲ್ಲ ಬರ್ತಿರುತ್ತಲ್ಲ, ಕುತ್ಕೊಂಡು ಸ್ವಲ್ಪ ಆರಾಮಲ್ಲಿ ಕನ್ಸು ಕಾಣ್ಬೋದು. ಬನ್ನಿ ಮೇಲೆ ನೋಡೋಣ. ಮೇಲ್ಗಡೆ ಒಂದು ಹಾರಾಡ್ತಿರ್ತಾರೆ, ಇಲ್ಲಾಂದರೆ ಅದೇ ಮೊಬೈಲ್ ಓದ್ತಾ ಇರ್ತಾರೆ. ನೋಡೋಣ. ನಮ್ಮ ಪ್ಲಗ್ ನೋಡಿ ಯಾರು ನೋಡಿ, ರೂಮಲ್ಲೆಲ್ಲ ಇಟ್ಟಿರಲ್ಲ ಪ್ಲಗ್, ಹೊರಗಡೆ ಅದು. ಅದರಲ್ಲೂ ಒಂದು 5-6 ಹೋಗಿದೆ. ಹಿಂಗೆ ಇಡಬೇಕು. ಈ ಸೇಮ್ ಅಷ್ಟೇ ಹಾಗೆ. ನೋಡಿ ಹೇಳಿಲ್ವಾ, ಮೊಬೈಲೇ ಓದ್ತದೆ ಸಂಡೇ ಎಲ್ಲರೂ. ಅದನ್ನ ಬಿಟ್ಟರೆ ಬೇರೆ ಮಾಡಲ್ಲ ಎಂಥದ್ದು. ಯಾವುದೋ ಮೂವಿ ನೋಡ್ತಿದ್ದಾನೆ, ಎಲ್ಲರೂ ಮೊಬೈಲ್ ಓದ್ತದೆ. ಈ ಕಡೆಯೂ ಫುಲ್ ಮೊಬೈಲ್ ಓದ್ತಾ ಇರ್ತಾರೆ. ಮೊಬೈಲೇ ಓದ್ತೋದು. ಬೇರೆ ಕಡೆ ನೋಡೋಣ. ಯಾರಿಲ್ಲ, ಹೂವೆಲ್ಲ ಗೋವಾ ಹೋಗಿದ್ದಾರೆ. ಇಲ್ಲಿದ್ದವರೆಲ್ಲ ಗೋವಾ ಹೋಗಿದ್ದಾರೆ. ಎಲ್ಲ ಗೋವಾ ಯಾರು. ಈ ಲಾಸ್ಟ್ ರೂಮ್ ಉಂಟಲ್ಲ, ಈ ಕಡೆ 1, 2, 3 ರೂಮ್ ಇರೋದೈತೆ. ಈ ಕಡೆ ಲಾಸ್ಟ್ ರೂಮು ಫಸ್ಟ್ ವಾರ್ಡನ್ ಇದ್ದರು. ವಾರ್ಡನ್ ಇದ್ದಾಗ ನಮಗೆ ಒಂಚೂರು ಹಾರಾಡೋಕ್ಕಾಗ್ತಿರ್ಲಿಲ್ಲ. ಏನು ಮಾಡಿದ್ರು ಬೈಯೋ. ಇಲ್ಲಿ ಸ್ವಲ್ಪ ಹಾರಾಡೋಕ್ಕಾಗ್ತಿಲ್ಲ. ಆ್ಯಕ್ಚುಲಿ ಇಲ್ಲಿ ಕ್ಯಾಮ್ರಾ ಇದೆ, ಕ್ಯಾಮ್ರಾದಲ್ಲಿ ನೋಡ್ತಿರ್ತಾರೆ ಸರ್. ನಾನು ವ್ಲಾಗ್ ಮಾಡ್ತಿರೋದು ಅಲ್ಲೇ ಕೂತಿದ್ದಾರೆ ಆಫೀಸಲ್ಲಿ. ಇಲ್ಲಿ ಫಸ್ಟು ವಾರ್ಡನ್ ಇದ್ದಿದ್ದು, ಇವಾಗ ಅಡುಗೆಯವ್ರು ಇರೋದು. ಇವಾಗ ಹಾರಾಡ್ಬೋದು ಸ್ವಲ್ಪ. ಗೈಸ್, ಇದು ಯಾರಿಗೆಲ್ಲ ನೆನಪಿದೆ ಹೇಳಿ? ಮಸ್ತ್ ಪಿಕ್ಚರ್ ಮಾತ್ರ. ನಾನು ಚಿಕ್ಕವನೊಳಗೆ ತುಂಬ ನೋಡ್ತಿದ್ದೆ. ಇವಾಗ ನೋಡಿದ್ದೆ ಅದರಲ್ಲಿ.
ನೆನಪಂತು ಹಳೇದೆಲ್ಲ ಒಂಚೂರು ನೆನಪಾಗ್ತಾ ಉಂಟು. ಹಳೇ ಇರುವಾಗ ನಮ್ಮ ಅಜ್ಜಿ ಊರಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೆ, ಟೀ ಕುಡಿತಾ. ಇವತ್ತು ಟೀ ಕುಡಿತಿಲ್ಲ, 5 ದಿನ ಆಯಿತು. ರಿಲೇಟೆಡ್ ಮೂವಿ ಗಾಯ್ಸ್. ಖುಷಿ ಆಯಿತು ಮೂವಿ ನೋಡೋಕ್ಕೆ, ಚಂದ ಇತ್ತು ಯಾರು. ಅವಾಗಿದ್ದು ನೆನಪಾಯ್ತು ಅನ್ಸೆ ಗಾಯ್ಸ್. ಇನ್ನೂ ಟೈಮೇ ಆಗಿಲ್ಲ, ಊಟ ಫುಲ್ ಖಾಲಿ, ಫುಲ್ಲು. ಸಾಂಬಾರು ಕೂಡ ಇಲ್ಲ ಯಾರು ಇಲ್ಲಿ. ಹೆಂಗೆಂಗೋ ಮಾಡಿ ಹಾಕ್ಕೊಂಡೆ. ಬಾಯ್ಸ್ ಅಷ್ಟಲ್ಲಿ ಹಿಂಗೆ ಮಜ್ಜಿಗೆ ಇಟ್ಟಿದ್ರು, ಮಜ್ಜಿಗೆನೂ ಖಾಲಿ ಮಾರೆ ಅಷ್ಟಿತ್ತು. ಜನ ಜಾಸ್ತಿ ಏನಿಲ್ಲ, ಫಸ್ಟ್ ಇಯರು ಇಲ್ಲ, ಫಸ್ಟ್ PUC ಅವರು ಇಲ್ಲ, ಇರೋದು ನಾವೇ ಡಿಗ್ರಿ ಅವರು, ಸೆಕೆಂಡ್ PUC ಅವರು. ಫುಲ್ ಖಾಲಿ ಊಟನೇ. ಅದು ಊಟ ನೋಡಿ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಬೇಕು, ಉಪ್ಪು ಖಾರ ಇರಲ್ಲ ನೋಡಿ. ಉಪ್ಪೆಲ್ಲ ಎಲ್ಲ ಇಟ್ಟಿದೆ ಬಸ್. ಆಗಲ್ಲ, ಇಷ್ಟು ತಿಂದಿದೆ ಹೆಚ್ಚು. ಏನಾದ್ರು ಕೆಳಗಡೆದಿಂದ ತೊಗೊಂಡು ಬಂದು ತಿಂತೀನಿ. ಮಧ್ಯಾಹ್ನ ಸಮ ತಿಂದು ಎಲ್ಲ ಖಾಲಿ ಮಾಡಿ ಹೆಂಗೆ ಬಿದ್ದಿದ್ದಾರೆ ನೋಡಿ, ಇಲ್ಲಿ ಬಿತ್ಕೊಂಡಿದ್ದಾರೆ ಫುಲ್. ಫುಲ್ ಎಲ್ಲ ಗಟ್ಟಿ ಇದ್ರೆ ಅಂತ ಹೋಗುವಾಗ 1 ಗಂಟೆ ಆಗಿದಷ್ಟೇ. ಮಜ್ಜಿಗೆ ಖಾಲಿ, ಅನ್ನ ಖಾಲಿ, ಸಾಂಬಾರು ಖಾಲಿ. ಊಟ ಎಲ್ಲಿಗೂ ಊಟ ಮಾಡೋಕ್ಕೆ ಆಗಿಲ್ಲ. ಸೀದಾ ಕೆಳಗೆ ಏನಾದ್ರು ತಿಂದ್ಬರೋಣ ಅಂತ ಹೋಗ್ತಿದ್ದೆ ನೋಡಿ. ಯಾರು ಚಪ್ಪಲಿ ಇರಲ್ಲ, ನಾವು ಯಾವ್ದು ಹಾಕ್ಕೊಂಡು ಬರ್ತಿದ್ವೋ ಅದು ಇರಲ್ಲ. ಯಾರಾದರೂ ಕದೀತಾರೆ, ಹೆಂಗಾದರೂ ಕದೀತಾರೆ. ನಾವು ಯಾವ್ದು ಫಸ್ಟಿಗೆ ತಂದಿರ್ತೀವೋ ಅದು ನಮ್ಗೆ ಸಿಗಲ್ಲ. ನಾವೇ ಬೇರೆಯವ್ರದ್ದು ಹಾಕೊಂಡು ಹೋಗೋದು. ನನ್ನ ಸೈಜ್ದು ಅಲ್ಲವೇ ಅಲ್ಲ ಅದು. ಗಾಯ್ಸ್, ಇಲ್ಲಿ ಬೇಕ್ರಿಗೆ ಬಂದಿದ್ವಿ. ಅಜಿತ್ಗೆ ಒಂದು ಕುರ್ಕುರೆ ಇದು ಮಾಡೋಕ್ಕೂ ಬರೋಣ ನೋಡಿ. ಯಾವ ರೀತಿ ಮಾಡಿದ್ದಾರೆ. ನನ್ನ ಮಿಸ್ಟೇಕ್ ಅಲ್ಲ ಅದು, ಕುರ್ಕುರೆ ಮಿಸ್ಟೇಕ್. ಇಟ್ಸ್ ನಾಟ್ ಕುರ್ಕುರೆ, ಬಿಂಗೋ. ಯಾರಿಗಾದರೂ ಆಸೆ ಆದರೆ ಹೋಗಿ ಬೈ ಮಾಡಿ ತಿನ್ನಿ. ಇತನಿ ಖುಷಿ. ನಂಗೆ ಮಾತ್ರ ಆಸೆ ಹಾಕ್ಬೇಡಿ ಪ್ಲೀಸ್. ಹಂಗೆ ಶವರ್ಮ ರಾಗೆಲ್ಲ ಆಸೆ ಆಗ್ತಿದೆ. ಅವ್ರು ಹೋಗಿ ಬೈ ಮಾಡಿ ತಿನ್ನಿ, ನಂಗೆ ಆಸೆ ಹಾಕ್ಬೇಡಿ ಆಯಿತಾ. ಒಳ್ಳೆ ಹುಡುಗಿರಂಗೆ ಆಡ್ತಾರೆ ಕಳ್ಳನ ಮಕ್ಕಳು. ನಮ್ಮ ಹಾಸ್ಟೆಲಲ್ಲಿ 6:30 ಆಗಂಗಿಲ್ಲ, ಅಷ್ಟು ಬೇಗ ಬಂದ್ ಮಾಡಿಬಿಡ್ತಾರೆ. 6:30 ಆಗಿದ ತಕ್ಷಣ ಬಂದ್ ಮಾಡೋದು. ಒಂದು 7-7:30 ತನಕಾದ್ರೂ ಬಿಡೋಕ್ಕಾಗಲ್ಲ. ಫೈನಲ್ ಇಯರ್ಸ್ಗೂ ಹೊರಗಡೆ ಹೋಗಂಗಿಲ್ಲ, ಓಪನೇ ಸರ್. ಅಷ್ಟು ಬೇಗ ಬಂದು ಮಾಡಿದ್ದಾರೆ 6:30 ನೋಡಿ. ಅಂತ ಅವಾಗಿಂದ ನಿಂತಿದ್ದೀನಿ, ಅವಾಗಿಂದ ಯಾವನೂ ಕಾಣ್ತಿಲ್ಲ, ತೆಗಿಯೋಕ್ಕೆ ಯಾವನೂ ಬರೋಕ್ಕಿಲ್ಲ. ಈಗಾಗಲೇ ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ದು ಫೈನಲ್ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಇವತ್ತು ಫುಲ್ ಮಜಾ ಇರುತ್ತೆ. ಇಂಡಿಯಾ ಏನಾದರೂ ವಿನ್ ಆದರೆ ಇಲ್ಲಿ ಕಿವಿ ಬಿಡೋಕ್ಕಾಗಲ್ಲ ನೋಡಿ. ಹಾಸ್ಟೆಲಲ್ಲಂತೂ ಫುಲ್ ಕುಣಿತಾರೆ. ಇವತ್ತು ತೋರಿಸ್ತೀನಿ, ಇಂಡಿಯಾ ವಿನ್ ಆಗುತ್ತೆ. ಫುಲ್ ವೈಬ್ ಕ್ರಿಕೆಟದು. ತೋರಿಸ್ತೀನಿ, ಬೇರೆ ರೂಮಲ್ಲಿ ತೋರಿಸ್ತೀನಿ, ಒಂದು ರೂಮಲ್ಲ, ಫುಲ್ ಕಿರ್ಚಾಟ. ನೀನು ಅದೇನಾ? ಎಲ್ಲರೂ ಕ್ರಿಕೆಟ್ ಆಗ್ತಿರುತ್ತೆ ಪಕ್ಕ. ಕ್ರಿಕೆಟ್ ಯಪ್ಪ ಓದ್ತಿದ್ದೆ ಮಾರಿ ಇವನು. ಓದ್ತಾ ಇದ್ದಾನೆ ಮಾರಿ ಇವನು. ಎಲ್ಲೋ ಕಿರಿಸ್ತಾ ಇದ್ರಲ್ಲ, ಎಲ್ಲೋದ್ರಲ್ಲ. ಎಂತ ಇವರು ಇನ್ನೂ ಪೀಸ್ ತಿನ್ನಿಲ್ಲ. ಹಿಂಗೆ ಇದ್ರೆ ಎಲ್ಲ ಖಾಲಿ ಆಗುತ್ತೆ. ಬೇಕಾದ್ರೆ ತಗೊಳ್ತೀನಿ. ಎಂತ ಆಗೋದು, ಇನ್ನೂ ಹೋದ
ಇನ್ನಾಗುತ್ತೆ, ಒಳ್ಳೆ ಹೊಡಿತಿದ್ದಾರೆ. ಆದರೂ ಒಳ್ಳೆ ಯಾರು ಹೊಡಿತಿದ್ದಾರೆ? ಒಳ್ಳೆ ಬೌಲಿಂಗು, ವಿಕೆಟ್ ಇಲ್ಲ. ಇನ್ನಾಗುತ್ತೆ ಹಂಗಾರೆ. ಆರಾಮ್ಸೆ ವಿನ್ ಆಗುತ್ತೆ, ಆರಾಮ್ಸೆ. ಮತ್ತು ಹಿಂಗೆ ಮತ್ತೊಂದ್ಸರಿ ವರ್ಲ್ಡ್ ಕಪ್ಪು, ಅದು ಬ್ಯಾಕ್ ಟು ಬ್ಯಾಕ್ ವರ್ಲ್ಡ್ ಕಪ್ಪು. ಇಷ್ಟು ಡಿಫೀಟ್ ಇಷ್ಟು ವಿನ್ನಾದರೆ ಫುಲ್ ಹಾಸ್ಟೆಲ್ ಹಿಡಿದು ಕುಣಿಯೋದು ಇವಾಗ, ಜಾಲಿ ಜಾಲಿ. ಹಾರಾಡೋದು ಇವಾಗ. ಅವೆಲ್ಲ ಕೇಳಬಾರ್ದು ನನಗೆ. ಮತ್ತೆ ಅದು ಸ್ಲೋವರ್ ಒನ್ ಮೂಲಕ ಟಿಪ್ ಆಯ್ತು ಕೊನೆಗೆ ಲಾಸ್ಟ್ ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ. ಮತ್ತೆ ಫೈನಲ್ ಆಗೋ ಸಾಧ್ಯತೆ ಇದೆ. ಇದೇ ತರ ಬೌಲಿಂಗ್ ಮಾಡ್ತಾ ಇದ್ರೆ ಎಂತ ಒಂದು ಅದ್ಭುತವಾದ ಬಾಲ್. ಬ್ಯಾಟರ್ಗಳಿಗೆ ತುಂಬಾನೇ ಕಷ್ಟ ಪಿಕ್ ಮಾಡೋದು, ಸ್ಪೆಷಲಿ ಹೊಸದಾಗಿ ಬಂದಿರುವಂತ ಬ್ಯಾಟರ್ಗೆ. ಕಡೆ ಮೂಮೆಂಟ್ ಅಲ್ಲಿ ಯಾವ ರೀತಿ ಬಾಲ್ ಮೇಲೆ ಫಿಂಗರ್ ನ ರೋಲ್ ಮಾಡ್ತಾರೆ, ಆಫ್ ಸ್ಪೀಡ್ ಸೇಮ್ ಇರುತ್ತೆ. ವಿಕೆಟ್ ಹಾರೋಗುತ್ತೆ. ಡಿಫೆಂಡ್ ಮಾಡಿರೋದು ಲಾಕಿ ಫರ್ಗ್ಯೂಸನ್. ಡಿಸಪಾಯಿಂಟ್ ಅವ್ರನ್ನ ಈ ಜನರೇಷನ್ ಅಲ್ಲಿ ಲೆಜೆಂಡ್ ಅಂತ ಕರೆಯೋದು. ಕೂಗ್ತೀರಾ ಅನ್ಕೊಂಡ್ರೆ ಇಲ್ಲಿ ಮೊಬೈಲಲ್ಲಿ ನಾನು ನೋಡ್ತಿದ್ದೆ ಆ ರೂಮಲ್ಲಿ. ವಿನ್ ಆಯ್ತು ಎಂತ ನಾನು ಫುಲ್ ಕೂಗಾಡ್ತಾರೆ ಅಂದ್ಕೊಂಡೆ. ಯಾರಿಗೆಲ್ಲರೂ ಮೊಬೈಲ್ ಇಟ್ಕೊಂಡು ಸ್ನ್ಯಾಪ್ ಆಗ್ತಾ ಇದ್ದಾರೆ. ಸತಿಯಲ್ಲಿ ಎಂತ ಕೂಗಾಡ್ತಿದ್ರು ಗೊತ್ತಾ? ನೀವು ಹಾಸ್ಟೆಲಲ್ಲಿ ಕಿವಿ ಬಿಡೋಕ್ಕಾಗ್ತಿರ್ಲಿಲ್ಲ, ಈ ಸತಿ ಅಂತ ಕೂಗಾಡ್ಲಿಲ್ಲ ಒಬ್ರು. ಬಿಡೆ. ಐ ಹೋಪ್ ಯು ಎಂಜಾಯ್ಡ್ ದ ಲಾಗ್ ಗಾಯ್ಸ್. ಇವತ್ತಿಗೆ ಇಷ್ಟೇ, ಮತ್ತೆ ನಾಳೆ ಸಿಗೋಣ. ಇವತ್ತು ನಾನು ಫುಲ್ ಹಾರಾಡ್ತಾನೆ ಅಂದ್ಕೊಂಡಿದ್ದೆ, ಹಾಸ್ಟೆಲಲ್ಲಿ ಯಾರೂ ಹಾರಾಡಿಲ್ಲ. ಅದೇ ನಾಳೆ ಕಾಲೇಜ್, ಮತ್ತೆ ನಾಳೆಯಿಂದ ಜಾಲಿ ಇಲ್ಲ. ಮೊನ್ನೆ ಆದರೆ ಜಾಲಿ ಎಲ್ಲ ಇತ್ತು. ಮೊನ್ನೆ ಎಲ್ಲ ಫುಲ್ ಫಂಕ್ಷನ್ಸ್ ಇತ್ತು, ಜಾಲಿ ಇತ್ತು. ಇನ್ನು 26 ಮತ್ತು 27ಗೆ ದೊಡ್ಡ ಫಂಕ್ಷನ್ ಇದೆ ಮಾತ್ರ, ಅದು ಫುಲ್ ಜಾಲಿ ಮಾಡಬೇಕು. ಅದು ಬಿಟ್ಟರೆ ನಾಳೆಯಿಂದ ಫುಲ್ ಕ್ಲಾಸಸ್ಸೇ. ನೋಡೋಣ ಏನಾಗುತ್ತೆ ಅಂತ. ಸೊ ಓಕೆ, ನಾಳೆ ಸಿಗೋಣ. ಬಾಯ್ಸ್, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಸಿ ಯು ಟುಮಾರೋ.